ಫೆಬ್ರವರಿ 25ರಂದು ಕಲಬುರಗಿಯಲ್ಲಿ ನಡೆಯಲಿರುವ ಕೋಲಿ ಸಮಾಜದ ಸಮಾವೇಶಕ್ಕೆ ಚಿತ್ತಾಪುರ ತಾಲೂಕಿನಿಂದ 25,000 ಜನರು ಭಾಗವಹಿಸಲಿದ್ದಾರೆ ಅಂತ ಕಾಶಪ್ಪ ಡೋಣಗಾರ್ ಅವರು ತಿಳಿಸಿದರು. ಕೋಲಿ ಸಮಾಜದ ಚಿಂತಕರು ವಿಧಾನ ಪರಿಷತ್ ಸದಸ್ಯರಾಗಿರುವ ತಿಪ್ಪಣ್ಣಪ್ಪ ಕಮಕ್ನೂರವರ ನೇತೃತ್ವದಲ್ಲಿ ಕೋಲಿ ಸಮಾಜದ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಒತ್ತಾಯಿಸಿ ಕಲಬುರಗಿಯಲ್ಲಿ ಫೆಬ್ರವರಿ 25ರಂದು ಹಮ್ಮಿಕೊಂಡಿರುವಂತಹ ಬೃಹತ್ ಸಮಾವೇಶಕ್ಕೆ ಚಿತ್ತಾಪುರ ತಾಲೂಕಿನಿಂದ 25,000 ಜನರು ಭಾಗಿಯಾಗಲಿದ್ದೇವೆ ಅಂತ ಕೋಲಿ ಸಮಾಜದ ಯುವ ಅಧ್ಯಕ್ಷ ಮಹೇಶ ಸಾತನೂರ್ ಹಾಗೂ ಕಾಶಪ್ಪ ಡೋಣಗಾರ್ ಅವರು ಹೇಳಿದರು. ಪಟ್ಟಣದ ಅಂಬಿಗರ ಚೌಡಯ್ಯ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೋಲಿ ಸಮಾಜದ ಹಿತಚಿಂತಕರಾಗಿರುವ ತಿಪ್ಪಣ್ಣಪ್ಪ ಕಮಕ್ನೂರ್ ಅವರು ಎಸ್ಟಿ ಸೇರ್ಪಡೆ ವಿಷಯವಾಗಿ ಅಧಿವೇಶನದಲ್ಲಿ ಹಲವು ಬಾರಿ ಚರ್ಚೆಯನ್ನ ಮಾಡಿದ್ದಾರೆ. ಅಲ್ಲದೆ ಸಮಾವೇಶದ ಮೂಲಕ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಗೆ ಒತ್ತಡ ಹೇರಲು ಪ್ರಯತ್ನಿಸಿದ್ದಾರೆ. ನಮ್ಮಲ್ಲಿಯ ಕೆಲವು ಸಮಾಜದ ನಾಯಕರು ತಮ್ಮ ವೈಯಕ್ತಿಕ ಹಿತಾಸಕ್ತಿಗಾಗಿ ತಮಗೆ ಕರೆಯಲಿಲ್ಲ, ಚರ್ಚಿಸಲಿಲ್ಲ ಎನ್ನುವ ಕ್ಷುಲ್ಲಕ ವಿಷಯವನ್ನ ಇಟ್ಕೊಂಡಿದ್ದಾರೆ ಅಂತ ತಿಳಿಸಿದ್ರು. ನಗರದ ಅಧ್ಯಕ್ಷ ರಾಜೇಶ ಹೊಳಿಕಟ್ಟಿ ಮಾತನಾಡಿ, ಇನ್ನು ಅನೇಕ ಮುಖಂಡರು ಈ ಒಂದು ಸಂದರ್ಭದಲ್ಲಿ ಭಾಗಿಯಾಗಿದ್ದರು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಕಲಬುರಗಿ ಫ್ಯಾಮಿಲಿ ರೆಸ್ಟೋರೆಂಟ್. ರುಚಿಯಾದ ಊಟ ಸೇವಿಸಲು ಒಮ್ಮೆ ಭೇಟಿ ನೀಡಿ. ಹುಮ್ನಾಬಾದ್ ಮೇನ್ ರೋಡ್, ಮದರ್ ತೆರೇಸಾ ಆಸ್ಪತ್ರೆ ಎದುರುಗಡೆ, ಕಲಬುರಗಿ. ಉದ್ದೇಶ ಏನಪ್ಪಾ ಅಂತಂದ್ರೆ 25ನೇ ತಾರೀಕು ಕಲಬುರಗಿ ಜಿಲ್ಲೆಯ MV ಮೈದಾನದಲ್ಲಿ ರಾಜ್ಯ ಮಟ್ಟದ ಬೃಹತ್ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ. ಆದ ಕಾರಣ ಈ ಒಂದು ಬೃಹತ್ ಸಮಾವೇಶವು ಯಾವುದೇ ವೈಯಕ್ತಿಕ ಹೆಸರು ಮಾಡಬೇಕಂತ ಹೇಳಿಕೆಸಿದ್ದು ಯಾವುದೇ ಒಂದು ಭಿನ್ನಾಭಿಪ್ರಾಯದಿಂದ ಇಲ್ಲದೆ ಈ ಒಂದು ಸಮಾವೇಶ ಹಮ್ಮಿಕೊಳ್ಳಲಾಗಿದೆ. ನಮ್ಗೆ ಯಾರಿಗೆ ಹೇಳಿಲ್ಲ, ನಮ್ಮ ತಾಲೂಕರಿಗೆ ಹೇಳಿಲ್ಲ, ಅಧ್ಯಕ್ಷರಿಗೆ ಹೇಳಿಲ್ಲ, ಅವ್ರಿಗೆ ಹೇಳಿಲ್ಲ, ಇವರಿಗೆ ಹೇಳಿಲ್ಲ ಅಂತ ಹೇಳಿಕೆಸಿಂದ ಯಾರು ಮನಸ್ತಾಪ ಮಾಡ್ಕೊಂಡು ಹೋಗಬೇಡ್ರಿ. ಮುಖ್ಯಮಂತ್ರಿಗಳು ಮತ್ತು ಹಾಗೂ ಎಲ್ಲ ಸಚಿವರ ಅನುಮತಿ ಮೇರೆಗೆ ದಿನಾಂಕ ನಿಗದಿಪಡಿಸಿ ಆ ಒಂದು ದಿನಾಂಕ ನಿಗದಿಪಡಿಸಿದ ಮೇರೆಗೆ ತಕ್ಷಣವೇ ಅವರು ಬೆಂಗಳೂರಿನಲ್ಲಿ ಪ್ರೆಸ್ ಮೀಟ್ ಮಾಡಿದ್ದಾರೆ. ಆದ ಕಾರಣ ಇನ್ನೂ ಬಹಳಷ್ಟು ದಿನಗಳ ಇರುವುದರಿಂದ ಅವರು ಎಲ್ಲ ತಾಲೂಕಿನ ಅಧ್ಯಕ್ಷರು ಮತ್ತು ಎಲ್ಲ ಹಿರಿಯ ಮುಖಂಡರಿಗೆ ಭೇಟಿ ನೀಡಿ ಎಲ್ಲರಿಗೂ ವಿಷಯ ತಿಳಿಸಿ ಈ ಒಂದು ಸಮಾವೇಶವನ್ನು ಯಶಸ್ವಿಗೊಳಿಸಬೇಕಂತ ಹೇಳಿಕೆಸಿಂದ ಎಲ್ಲರಿಗೂ ಹೇಳ್ಬೇಕಂತ ಹೇಳಿಕೆಸಿಂದ ಅವ್ರು ಅನ್ಕೊಂಡಾರ. ಆದರೆ ಎಲ್ಲ ತಾಲೂಕಿನಲ್ಲಿ ಎಲ್ಲರೂ ಏನು ಅನ್ಕೊಂಡ್ರಪ್ಪ ಅಂದ್ರೆ ನಮ್ಗೆ ಹೇಳಾರ್ದೆ, ನಮ್ಗೆ ಯಾರಿಗೆ ಗಮನ ತರಲಾರ್ದೆ ಎಲ್ಲರೂ ದಿನಾಂಕ ನಿಗದಿಪಡಿಸಿ ಇದು ಮಾಡ್ಲಂತಾರ, ಅವ್ರು ಹೆಸರು ಮಾಡ್ಕೋಬೇಕಂತ ಹೇಳಿಕೆಸಿಂದ ತಾವು ವೈಯಕ್ತಿಕ ಇದ್ರ ಸಲುವಾಗಿ ಬೇರೆ ದೇಶದ ಸಲುವಾಗಿ ಮಾಡ್ಲಕ್ ಕುಂತಾರ ಅಂತ ಹೇಳಿಕೆಸಿಂದ ಎಲ್ಲ ಹಿರಿಯರು ಹೇಳ್ಕೊಳಕ್ ಕುಂತಾರ. ನಾ ಎಲ್ಲರೂ ಹಿರಿಯರಲ್ಲಿ ಕೈ ಮುಗಿದು ಕೇಳ್ಕೊತೀನಿ, ಇದು ಯಾರದೇ ಮನೆ ಸಲುವಾಗಿ ಮಾಡ್ಕೊಳಕ್ಕೆ ಇಲ್ಲ, ತಮ್ಮ ಸಮಾಜ ಸಲುವಾಗಿ ಅವ್ರು ಮಾಡ್ಕೊಳಕ್ ಕುಂತಾರ. ಅಧಿವೇಶನದಾಗ, ವಿಧಾನಸೌಧ ಅಧಿವೇಶನದಾಗ ಸಮಾಜ ಬಗ್ಗೆ ಧ್ವನಿ ಎತ್ತಬೇಕಾದ್ರೆ ಏಕೈಕ ವ್ಯಕ್ತಿ ಅಂದ್ರೆ ಅದು ತಿಪ್ಪಣ್ಣಪ್ಪ ಕಮಕ್ನೂರ್ ಒಬ್ಬರೇ. ವಿಧಾನಸೌಧದ ಮುಂದೆ ಶ್ರೀ ನಿಸರ್ಗ ಅಂಬಿಗರ ಚೌಡಯ್ಯನವರು ಮೂರ್ತಿ ಸ್ಥಾಪನೆ ಆಗ್ಬೇಕಂತ ಹೇಳ್ತಿದ್ದು ಅದೇ ವಿಧಾನಸೌಧದಾಗ ಧ್ವನಿ ಎತ್ತಿದ್ರು ಅವರೇ. ಅದು ಅಂಥವ್ರಿಗೆ ನಾವು ಸಹಕಾರ ನೀಡಿ ಇಂಥ ಒಂದು ಸಮಾವೇಶಗಳಿಗೆ ಮತ್ತು ಯಾವುದೇ ಉನ್ನತ ಕಾರ್ಯಕ್ರಮಗಳಿಗೆ ನಾವು ಸಹಕಾರ ನೀಡಬೇಕೆ ಹೊರತು ಕಾಲು ಹಿಡಿದು ಜಗ್ಗುವಂತ ಕೆಲಸ ನಾವು ಮಾಡ್ಬಾರ್ದು. ಅವ್ರು ಮಾಡಬೇಕಂತಾರಪ್ಪ ಅಂತಂದ್ರೆ ಅದಕ್ಕೆ ಸಹಕಾರ ಮಾಡ್ಬೇಕು. ನೀವು ಅವರೇ ಮಾಡ್ಬೇಕಂತಾರಲ್ಲ, ನೀವು ಬಿ ಯಾವುದೇ ಪ್ರತಿಯೊಂದು ಕಾರ್ಯಕ್ರಮ ಮಾಡಿ ಯಾವುದೇ ಪಕ್ಷ ನಾವು ಸಮಾಜ ಬಂತಪ್ಪ ಅಂತಂದ್ರೆ ಪಕ್ಷಗಳ ಬದಿಗಿಟ್ಟು ಸಮಾಜವಾಗಿ ಯಾವಾಗಲೂ ಸದಾ ಸಿದ್ಧರಾಗಿ ಸಮಾಜವನ್ನು ದುಡಿತೀವಿ. ಆದ ಕಾರಣ ನಾವೆಲ್ಲರೂ ಹಿರಿಯರ ಕೈ ಮುಗಿದು ಕೇಳ್ಕೊಂಡು ಒಂದೇ. ಅವರು ಇನ್ನು ಕೆಲವೇ ದಿನಗಳಲ್ಲಿ ತಿಪ್ಪಣ್ಣಪ್ಪ ಕಮಕ್ನೂರ್ ಸಾಹೇಬರು ಚಿತ್ತಾಪುರ ತಾಲೂಕಿಗೆ ಆಗಮಿಸಿ, ಚಿತ್ತಾಪುರ ತಾಲೂಕು ಅಷ್ಟೇ ಅಲ್ಲ ಎಲ್ಲ ತಾಲೂಕುಗಳಿಗೆ ಆಗಮಿಸಿ ಎಲ್ಲ ತಾಲೂಕಿನ ಅಧ್ಯಕ್ಷರು ಮತ್ತು ಯುವ ಅಧ್ಯಕ್ಷರು, ಹಿರಿಯ ಮುಖಂಡರಿಗೆ, ಯುವಕರಿಗೆ ಪ್ರತಿಯೊಬ್ಬರಿಗೆ ಗಮನಕ್ಕೆ ಹೇಳಿ ಎಲ್ಲರಿಗೆ ಪ್ರತಿಯೊಬ್ಬರಿಗೆ ಗಮನಕ್ಕೆ ತಂದು ಅವರ ಅಭಿಪ್ರಾಯಗಳು ತಗೊಂಡು ಈ ಒಂದು ಸಮಾವೇಶ ಮಾಡೋಣ. ಆ ತಿಳಿಕೆಸಿಂದ ಎಲ್ಲ ಸಮಾಜ ಬಾಂಧವರು ಹಾಗೂ ಎಲ್ಲ ಯುವ ಮುಖಂಡರು, ಹಿರಿಯರು ಈ ಒಂದು ಸಮಾವೇಶಕ್ಕೆ ಆಗಮಿಸಿ ಯಶಸ್ವಿಗೊಳಿಸಬೇಕಂತೇಳಿ ತಮ್ಮೆಲ್ಲರೂ. ಸಮಾವೇಶ ಏನಪ್ಪ ಅಂದ್ರೆ ಇದು ತಿಪ್ಪಣ್ಣಪ್ಪ ಸ್ವಾರ್ಥವಾಗಿ ಮಾಡಕ್ಕಂತಾನ, ತಮ್ಮ ಎಲ್ಲ ಅವರು ರಾಜಕೀಯ ಸಲುವಾಗಿ ಬಳಸ್ಕೊಳ್ಳಕ್ಕಂತಾನ ಅಂತೇಳಿ ಕೆಲವರು ಪ್ರಕಟಣೆ ಮಾಡಿದರು. ಅದು ಅವ್ರು ಮಾಡಿದಂಥ ತಪ್ಪು. ಇದು ಯಾವುದೇ ರೀತಿಯಲ್ಲಿ ಯಾರು ಅದನ್ನು ಸರಿಯಾಗಿ ಮಾಡಿಲ್ಲ. ಇದು ಸಮಾಜ ಇದೇ 25ನೇ ತಾರೀಕಿಗೆ ಎಲ್ಲ ಮಿನಿಸ್ಟ್ರು ಮುಖಾಂತರ ಡೇಟನ್ನು ನಿಗದಿಪಡಿಸಿ ಒಂದು ಏನಪ್ಪ ಅಂದ್ರೆ ಗುಲ್ಬರ್ಗದಲ್ಲಿ ಅವ್ರು ಏನಾದ್ರು ಏನಪ್ಪ ಅಂದ್ರೆ ಮತ್ತು ಪ್ರೆಸ್ ಮೀಟ್ ಮಾಡೋಣ, ತೆರಿಗೆ ಸಾಬ್ರು ಅವರು ಬಂದ ದಿನದಲ್ಲಿ ಕರೆಸಿ ಅವ್ರ ನೇತೃತ್ವದಲ್ಲಿ ಯಾವುದೇ ಒಂದು ಬಂದರಾಗಲಾರ್ದಂಗೆ ಅವ್ರು ಹೇಳಿದಂತೆ ಎಲ್ಲ ತಾಲೂಕುಗಳಿಗೆ ಮನಸ್ಪೂರ್ವಕವಾಗಿ ತಗೊಂಡು ಒಗ್ಗಟ್ಟಿನಿಂದ ಹೋಗಿ ಸಮಾವೇಶ ಯಶಸ್ವಿಗೊಳಿಸ್ಬೇಕಂತ ಹೇಳಿದ್ದಾರೆ. ಆದರೆ ಇಲ್ಲಿ ಸ್ವಲ್ಪ ನಮ್ಮ ಚಿತ್ತಾಪುರದಲ್ಲಿ ಗೊಂದಲ ಆಗ್ಯದ. ಅದಕ್ಕೆ ತಾವು ನಮ್ಮ ತಾಲೂಕಲ್ಲಿ ಯಾವುದೇ ರೀತಿಯಲ್ಲಿ ಕಿವಿ ಕೊಡಬೇಡ್ರಿ.
ನಾವು ಎಲ್ಲರೂ ಮಾಡೋದು ಕೂಲಿ ಸಮಾಜ ಸರಿಯಾಗಿ ಇದು ಯಾರ ಮನೆಗಲ್ಲ. ಏನಪ್ಪ ಅಂದ್ರೆ ಮುಂದೆ ಯಾವುದೇ ಒಂದು ರೀತಿ ಬೆಳೆಸುವಂಥ ಬೆಳೆಯುವಂಥ ಒಬ್ಬ ಮನುಷ್ಯಾಗ ಬೆಳೆಸೋಂಥ ವಿಚಾರ ಒಂದಿರಲಿ. ಆದರೆ ಯಾವುದೇ ರೀತಿ ಕಾಲೇಜ್ ಹೋಗುವಂಥ ವಿಚಾರಗಳು ನಮ್ಮ ತಾಲೂಕದಾಗ ಭಾಳ ಆಗತ್ತವ. ಇದು ಇಲ್ಲಿಗೆ ನಿಂದಿರಿಸ್ಬೇಕಂತೇಳಿ ತಮ್ಮಲ್ಲಿ ಏನೇನು ಇವ್ರು ನಡೆಸ್ಯಾರ ಅವ್ರಿಗೆಲ್ಲರಿಗೆ ಮನವಿ ಮಾಡ್ಕೊತೀವಿ. ಆದರೆ ಹಿಂದಿನ ಸ್ವಲ್ಪ ಕೆಲವು ಹಿರಿಯ ಮುಖಂಡರುಗಳು ಕೈವಾಡಾದಂಥ ನಮ್ಗೆ ಸ್ವಲ್ಪ ಮಾಹಿತಿ ಬಂದದ. ಅವು ಏನೇ ಇದ್ರು ಮತ್ತೊಬ್ಬರು ಬಗ್ಗೆ ಕಿವಿ ಕೊಡಬೇಡ್ರಿ ತಮ್ಮಲ್ಲಿ ಹೇಳುತ್ತಾ ಎರಡು ಮಾತು ಮುಗಿಸ್ತೀವಿ. ಅವ್ರಿಗೊಂದು ಗುಂಪೆ ಅದ್ರ ಪ್ರಕಾರ ಅವ್ರಿಗೆ ಏನು ತಿಳಿದ ಗೊತ್ತಿಲ್ಲ. ಅದ್ರ ಪ್ರಕಾರ ಅವ್ರು ಮಾತಾಡ್ಯಾರ. ಬಟ್ ಹಿಂದಿರಂತ ಯುವಕರಿಗಂತ ಯಾರಿಗೆ ಹೇಳಿಲ್ಲ, ಇನ್ನು ಎಲ್ಲ ಈ ಹಳ್ಳಿಗಳಿಗಂತ ಯಾರಿಗೆ ಅವ್ರಿಗೆ ಹೇಳಿಲ್ಲ. ಈಗ ಅವ್ರು ಇರೋಂಥ ಒಂದು 4 ಜನ ಹೇಳ್ಯಾರ. ಅದಕ್ಕಾಗಿ ಅವ್ರಿಗೆ ಕೈ ಮುಗಿದು ಕೇಳ್ಕೊಳ್ಳತ್ತೀವಿ. ಏನೇ ಅಂದ್ರೂ ಯುವಕರಿಗೆ ತೊಗೊಂಡವ್ರಿ ಎಲ್ಲರಿಗೆ ಏನಪ್ಪ ಅಂದ್ರೆ ಒಳ್ಳೆ ಸಂದೇಶ ಮೂಡಿಸ್ರಿ. ಈಗ ಅವ್ರು ಏನು ಮಾಡಿದ್ಮೇಲೆ ಈಗ ನಾವೇನು ಮಾಡ್ತೀವಿ? ನಮಗೂ ಬೇಕಲ್ಲ.